ನಮಸ್ಕಾರ ಸ್ನೇಹಿತರೆ. ಮೊದಲ ಬಾರಿ ಜ್ಞಾನವನ್ನು ಪ್ರಾರಂಭಿಸಬೇಕು ಎಂದು ಅಂದುಕೊಳ್ಳುವವರಿಗೆ ಉಪಯುಕ್ತವಾಗುವ 8 ಟಿಪ್ಸ್ಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ನಿಮಗೆ ಗೊತ್ತಾ, ನಾವು ಸ್ವಲ್ಪ ಸಮಯವನ್ನು ಜ್ಞಾನ ಮಾಡೋಕೆ ಕೊಟ್ಟರೆ ನಮ್ಮ ಜೀವನ ಎಷ್ಟು ಅದ್ಭುತವಾಗಿ ಬದಲಾಗುತ್ತದೆ ಅಂತ. ಸೊ ನಿಮಗೆ ಉಪಯುಕ್ತವಾಗುವ ಜ್ಞಾನದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ 8 ಟಿಪ್ಸ್ಗಳನ್ನು ತಿಳಿದುಕೊಳ್ಳೋಣ. ಇವುಗಳು ನಿಮಗೆ ಸರಳವಾಗಿ ಜ್ಞಾನ ಮಾಡಲು ಸಹಾಯ ಮಾಡುತ್ತವೆ. ಸೊ ಪಾಯಿಂಟ್ ನಂಬರ್ 1, ನಿಮಗೆ ಅನುಕೂಲಕರವಾಗಿರುವ ಸಮಯವನ್ನು ಆರಿಸಿಕೊಳ್ಳಿ. ಜ್ಞಾನ ಅನ್ನುವುದು ವಿಶ್ರಾಂತಿಯ ಸಮಯವಾಗಿದ್ದರಿಂದ ಇದನ್ನು ನಿಮಗೆ ಅನುಕೂಲಕರವಾಗಿರುವ ಸಮಯದಲ್ಲಿ ಮಾಡಬೇಕು. ಸೊ ಜ್ಞಾನಕ್ಕೆ ಅಂತ ಒಂದು ಸಮಯವನ್ನು ಸೆಟ್ ಮಾಡಿಕೊಳ್ಳಿ. ಮಾಮೂಲಿಯಾಗಿ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ನಂತರ ಸಮಯದಲ್ಲಿ ಜ್ಞಾನ ಮಾಡುವುದು ತುಂಬಾನೇ ಅನುಕೂಲಕರವಾಗಿದೆ. ಪಾಯಿಂಟ್ ನಂಬರ್ 2, ಒಂದು ನಿಶಬ್ದವಾದ ಪ್ರದೇಶವನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮಗೆ ಅನುಕೂಲಕರ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಹಾಗೇನೆ ಅಡೆತಡೆ ಆಗದೇ ಇರುವ ಪ್ರದೇಶವನ್ನು ಆರಿಸಿಕೊಳ್ಳಬೇಕು. ಹಾಗೂ ಒಂದು ಪ್ರಶಾಂತವಾಗಿರುವ ಇಲ್ಲ ನಿಶಬ್ದವಾಗಿರುವ ಪ್ರದೇಶದಲ್ಲಿ ಒಂದು ಉನ್ನತವಾದ ಅನುಭವವನ್ನು ಪಡೆಯೋದಕ್ಕೆ ಅನುಕೂಲಕರವಾಗಿರುತ್ತದೆ. ಸೊ ಪಾಯಿಂಟ್ ನಂಬರ್ 3, ನಿಮಗೆ ಅನುಕೂಲಕರವಾಗುವ ಭಂಗಿಯಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಭಂಗಿ ಕೂಡ ನಿಮ್ಮ ಜ್ಞಾನದ ಮೇಲೆ ಪ್ರಭಾವ ಬೀರುತ್ತದೆ. ನೀವು ಪ್ರಶಾಂತವಾಗಿ ಸುಷುಪ್ತವಾಗಿ ಇರುವುದನ್ನು ನೋಡಿಕೊಳ್ಳಬೇಕು. ನಿಮ್ಮ ಬೆನ್ನು ಹುರಿ ನೇರವಾಗಿ ಇರುವಂತೆ ಹಾಗೇನೆ ನೇರವಾಗಿ ಕುಳಿತುಕೊಳ್ಳಬೇಕು. ನೀವು ಜ್ಞಾನ ಮಾಡುವ ಸಮಯದಲ್ಲಿ ಕಣ್ಣುಗಳನ್ನ ಮುಚ್ಚಿರಿ ಹಾಗೂ ಬೆನ್ನು ಪ್ರಶಾಂತವಾಗಿ ಇರಿಸಿಕೊಳ್ಳಿ. ಪದ್ಮಾಸನದಲ್ಲಿ ಕುಳಿತುಕೊಂಡು ಮಾಡಬೇಕು ಎಂದು ನಮ್ಮ ಋಷಿ ಮುನಿಗಳು ಹೇಳುತ್ತಾ ಬಂದಿದ್ದಾರೆ. ಆದರೆ ಅದು ನಮಗೆ ಸಾಧ್ಯವಾಗದಿದ್ದರೆ, ಅಂದರೆ ಅನುಕೂಲಕರವಾಗದಿದ್ದರೆ ನಿಮಗೆ ಅನುಕೂಲಕರವಾಗುವ ಭಂಗಿಯಲ್ಲಿ ಕುಳಿತುಕೊಂಡು ಜ್ಞಾನವನ್ನು ಮಾಡಿ. ಸೊ ಒಟ್ಟಿನಲ್ಲಿ ನಿಮ್ಮ ಬೆನ್ನು ಹುರಿ ನೇರವಾಗಿರುವಂತೆ ನೋಡಿಕೊಳ್ಳಬೇಕು. ಪಾಯಿಂಟ್ ನಂಬರ್ 4, ಜ್ಞಾನ ಮಾಡುವಾಗ ನಿಮ್ಮ ಹೊಟ್ಟೆಯನ್ನು ಖಾಲಿಯಾಗಿಟ್ಟುಕೊಳ್ಳಬೇಕು. ಊಟ ಮಾಡದೇನೆ ಜ್ಞಾನ ಮಾಡುವುದು ತುಂಬಾನೇ ಒಳ್ಳೆಯದು. ಒಂದು ವೇಳೆ ನೀವು ಊಟ ಮಾಡಿ ಜ್ಞಾನ ಮಾಡಿದರೆ ನಿಮಗೆ ನಿದ್ದೆ ಬರಬಹುದು. ಸೊ ಯಾವುದೇ ಏನೇ ಆಗಿರಲಿ ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ಜ್ಞಾನ ಮಾಡುವುದು ತುಂಬಾನೇ ಒಳ್ಳೆಯದು ಮತ್ತು ನಿಮ್ಮ ಶರೀರಕ್ಕೂ ಕೂಡ ಒಳ್ಳೆಯದು. ಪಾಯಿಂಟ್ ನಂಬರ್ 5, ಸುಲಭವಾದ ವ್ಯಾಯಾಮದಿಂದ ಪ್ರಾರಂಭಿಸಿ. ಸುಲಭವಾದ ವ್ಯಾಯಾಮ ಇಲ್ಲ ಅಂದ್ರೆ ಸೂರ್ಯ ನಮಸ್ಕಾರ ಮಾಡುವುದರಿಂದ ಬೆಡ್ ಸರ್ಕ್ಯುಲರ್ ಚೆನ್ನಾಗಿ ಶರೀರದಲ್ಲಿ ಜಡತ್ವವನ್ನು ಹೋಗಲಾಡಿಸುತ್ತದೆ ಮತ್ತೆ ಶರೀರ ತುಂಬಾ ಹಗುರವಾಗುತ್ತದೆ. ಹೀಗೆ ಮಾಡುವುದರಿಂದ ನಿಮ್ಮ ಜ್ಞಾನದಲ್ಲಿ ತುಂಬಾ ಸಮಯವನ್ನು ಕಳೆಯಬಹುದು. ಪಾಯಿಂಟ್ ನಂಬರ್ 6, ಕೆಲವೊಮ್ಮೆ ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳುವುದರಿಂದ ನಿಮ್ಮ ಜ್ಞಾನವನ್ನು ತುಂಬಾ ಚೆನ್ನಾಗಿ ಮಾಡಬಹುದು. ಹಾಗಾದ್ರೆ ಜ್ಞಾನ ಮಾಡುವ ಮುಂಚೆ ನಾಡಿ ಸೋದಿ ಪ್ರಾಣಾಯಾಮ ಮಾಡುವುದು ತುಂಬಾನೇ ಒಳ್ಳೆಯದು. ಇದರಿಂದ ನಿಮ್ಮ ಶ್ವಾಸವನ್ನು ಕ್ರಮಬದ್ಧವಾಗಿ ಮಾಡಿದರೆ ಶಾಂತತೆಯನ್ನು ಉಂಟು ಮಾಡುತ್ತದೆ. ಪಾಯಿಂಟ್ ನಂಬರ್ 7, ನಿಮ್ಮ ಮುಖದಲ್ಲಿ ಒಂದು ಚಿಕ್ಕ ಕಿರುನಗೆ ಇಟ್ಟುಕೊಂಡು ಧ್ಯಾನ ಮಾಡಿದರೆ ನಿಮಗೆ ಪ್ರಶಾಂತವಾದ ಅನುಭವವನ್ನು ಸಿಗುತ್ತದೆ. ಪಾಯಿಂಟ್ ನಂಬರ್ 8, ಜ್ಞಾನದ ನಂತರ ಸಡನ್ ಆಗಿ ಕಣ್ಣುಗಳನ್ನ ತೆರೆಯಬೇಡಿ. ನಿಧಾನವಾಗಿ ಕಣ್ಣುಗಳನ್ನ ತೆರೆಯಿರಿ. ನಿಮ್ಮ 2 ಕೈಗಳನ್ನು ರಬ್ ಮಾಡಿ. ಈಗ ನಿಧಾನವಾಗಿ ಕಣ್ಣುಗಳ ಮೇಲೆ ಸ್ಪರ್ಶಿಸಿ ನಂತರ ಕಣ್ಣುಗಳನ್ನ ತೆರೆಯಿರಿ. ಸ್ನೇಹಿತರೆ, ಈ 8 ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಜ್ಞಾನ ಮಾಡುವ ಸಮಯದಲ್ಲಿ ತುಂಬಾನೇ ಉಪಯುಕ್ತವಾಗುತ್ತವೆ. ಸೊ ಇವತ್ತಿನ ವಿಡಿಯೋ ಇದು. ಮತ್ತೊಂದು ದಿನ ಮತ್ತೊಂದು ಟಾಪಿಕ್ ನೊಂದಿಗೆ ಸಿಗುತ್ತೇನೆ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆಗೆ ಗಮನ ಹರಿಸಿ ಎಂದು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ.